ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಶ್ರೀಮಂಡಲ್ ಗ್ರಾಮ ಪಂಚಾಯತ್ಗೆ 2023-24ನೇ ಸಾಲಿನ ಗಾಂಧಿ ಗ್ರಾಮ ಪ್ರಶಸ್ತಿ ದೊರೆತಿದೆ. ವಿಧಾನಸೌಧ ಬ್ಲಾಂಕೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶಸ್ತಿಯನ್ನು ಹಸ್ತಾಂತರಿಸಿದರು. ಇನ್ನು ತೆರಿಗೆ ಸಂಗ್ರಹಣೆ, ಶುದ್ಧ ಕುಡಿಯುವ ನೀರು, ಆರೋಗ್ಯ, ಹೈಜೀನ್ ಮತ್ತು ಮಹಿಳಾ ಸಬಲೀಕರಣ, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸೇರಿದಂತೆ ಹಲವು ಸೂಚಕಗಳನ್ನು ಗಮನಿಸಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಶಸ್ತಿ ಅಡಿಯಲ್ಲಿ ನೀಡಲಾದ 5 ಲಕ್ಷ ರೂಪಾಯಿ ಮೊತ್ತವನ್ನು ಗ್ರಾಮಾಭಿವೃದ್ಧಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗುವುದು ಅಂತ ಪಿಡಿಒ ಶರತ್ ಅಭಿಯಾನ್ ತಿಳಿಸಿದ್ದಾರೆ. ಬೀದರ್ನ ಗಣೇಶ್ ಮೈದಾನದಲ್ಲಿ ನಡೆದ ಮರಾಠ ಸಮಾವೇಶದ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪದ್ಮಕರ್ ಪಾಟೀಲ್ ಅವರು ಮರಾಠ ನಾಯಕ ಸಂತೋಷ್ ಲಾಡ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು. ರಾಜ್ಯದ ಇಡೀ ಮರಾಠ ಸಮುದಾಯದ ಜನ ಸಂತೋಷ್ ಲಾಡ್ ಪರ ಇದೆ. ಪಕ್ಷ ಭೇದವನ್ನ ಮರೆತು ಕರ್ನಾಟಕದ ಮರಾಠ ಜನ ಸಂತೋಷ್ ಲಾಡ್ ಅಂತಿದ್ದಾರೆ. ಮುಂದಿನ 2.5 ವರ್ಷದ ಅವಧಿಗೆ ನೀವು ಸಿಎಂ ಆಗಬೇಕು. ಬೆಂಗಳೂರು ಟು ಬೀದರ್, ಮಂಗಳೂರು ಟು ಬೆಳಗಾವಿ, ಇಡೀ ಮರಾಠ ಸಮುದಾಯವೇ ಲಾಡ್ ಪರ ಇದೆ. ಯಾರನ್ನ ಆರಿಸಬೇಕು, ಯಾರನ್ನ ಬೆಳೆಸಬೇಕು ಅನ್ನೋದು ಸಂತೋಷ್ ಲಾಡ್ ಒಟ್ಟು ಮಾಡಿ ತೋರಿಸಿದ್ರೆ ಸಾಕು. ಅವರು ಏನ್ ಹೇಳ್ತಾರೆ ಹಾಗೆ ನಡೆದುಕೊಳ್ತೀವಿ. ವಿಧಾನಸೌಧದ 3ನೇ ಮಹಡಿ ಮೇಲೆ ಸಂತೋಷ್ ಲಾಡ್ ಸಿಎಂ ಆಗಿ ಕೂಡಬೇಕು ಅಂತ ಭಾಷಣದ ವೇಳೆ ಪದ್ಮಕರ್ ಪಾಟೀಲ್ ಬೇಡಿಕೆಯನ್ನು ಇಟ್ಟಿದ್ದಾರೆ. साहेब आमची इच्छा आहे तुम्ही कॅबिनेट मंत्री झालो. या राज्याच्या मुख्यमंत्री पदावर तुम्ही झालं पाहिजे साहेब. या राज्याच्या मुख्यमंत्री पदावर येणाऱ्या 2.5 वर्षामध्ये या छत्रपतीचा मावळा बेंगळूरच्या विधानसभेवर आपला भगवा पताका फरिवला पाहिजे. इथं विनंती करण्यासाठी अख्खा कर्नाटक तुमच्या सोबत आहे साहेब. पूरा बेंगलुरु से लेके बीदर तक, मंगलूर से लेके बेलगांव तक, हर जगह पर, हर कस्बे में, हर जगह पर मराठा बोल रहे कि संतोष लाड, संतोष लाड, संतोष लाड. तुम्ही सिर्फ बोर्ड दाखवा साहेब. आमच्या मराठी ह्याला उठवा, ह्याला झोपवा म्हणून सांगा. हे सर्व मावळे करताव का नाही? ज्या रोजी आमच्या लीडरला माहित झालं, समजा लोकांना की संतोष लाड कुणाला बी झोपू शकतो, कुणाला बी उठवू शकतो. ह्या अख्ख्या राज्यामध्ये मानलं पाहिजे की या पठ्ठ्याने एकच आपल्या ताकदी निश्चित एक झलक है. ये तो ट्रेलर, अभी पिक्चर बाकी है. चलो बेंगलोर, मुख्यमंत्री बनेंगे तो पूरा घर से निकलेंगे. पूरा वराड दिल्लीला, पूरा वराड बेंगलोरला. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಸಸ್ತಾಪುರ ಬಂಗ್ಲಾದ ಬಳಿ ಟಿಪ್ಪರ್ ಲಾರಿ ಮತ್ತು ಟಾಟಾ ಮ್ಯಾಜಿಕ್ ನಡುವೆ ಅಪಘಾತ ಸಂಭವಿಸಿದ್ದು ವ್ಯಕ್ತಿಯೋರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ನಡೆದಿದೆ. ನೆರೆಯ ಮಹಾರಾಷ್ಟ್ರದ ಶಿರಾಡೋಣ ಗ್ರಾಮದ ನಿವಾಸಿ ವಿಲಾಸ್ ಫೂಲಚಂದ್ ಪಾಂಚಾಳ್ 55 ವರ್ಷದ ವ್ಯಕ್ತಿ ಘಟನೆಯಲ್ಲಿ ಮೃತಪಟ್ಟಿದ್ದಾನೆ. ಹುಮ್ನಾಬಾದ್ ಕಡೆಯಿಂದ ರಾಜೇಶ್ವರ್ ಮಾರ್ಗವಾಗಿ ಸಸ್ತಾಪುರ ಬಂಗ್ಲಾದಿಂದ ಬಸವ ಕಲ್ಯಾಣ ನಗರದ ರಾಜಾಬಾರ್ಗ್ ದರ್ಗಾ ಟಾಟಾ ಮ್ಯಾಜಿಕ್ ವಾಹನ ಬರುತ್ತಿದ್ದ ಸಮಯದಲ್ಲಿ ಮುಡವಿ ಕ್ರಾಸ್ ಬಳಿ ಟಿಪ್ಪರ್ ಲಾರಿ ಡಿಕ್ಕಿಯಾದ ಪರಿಣಾಮ ವ್ಯಕ್ತಿಯೋರ್ವ ಮೃತಪಟ್ಟಿದ್ದು ಟಾಟಾ ಮ್ಯಾಜಿಕ್ ವಾಹನ ಚಾಲಕ ಸೇರಿ 14 ಜನರಿಗೆ ಗಂಭೀರ ಗಾಯಗಳಾಗಿವೆ. पैसेंजर को भी लगा ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಕಳೆದ 4-5 ದಿನಗಳಿಂದ ಇಮ್ರಾನ್ ಎನ್ನುವ ಯುವಕನಿಗೆ ಇನ್ನೋರ್ವ ವ್ಯಕ್ತಿಯಿಂದ ಹೃದಯ ಭಾಗದ ಪಕ್ಕದಲ್ಲಿ ಚಾಕು ಇರಿತವಾಗಿದ್ದು ನ್ಯೂರಿಫ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕ ಶರಣು ಸಲ್ಗಾರ್ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆಗೊಳಗಾದ ಯುವಕನಿಗೆ ವೈಯಕ್ತಿಕ ಧನ ಸಹಾಯ ಮಾಡಿ, ನಿನ್ನ ಜೊತೆ ನಾನಿದ್ದೇನೆ, ಯಾವುದೇ ರೀತಿ ಭಯ ಪಡುವ ಅವಶ್ಯಕತೆ ಇಲ್ಲ, ಸರ್ಕಾರದಿಂದಲೂ ಕೂಡ ಸಹಾಯ ಮಾಡಿಸುತ್ತೇನೆ ಅಂತ ಧೈರ್ಯ ತುಂಬಿದ್ದಾರೆ. ಇನ್ನು ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕರು, ಇಂತಹ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ನಡೆಯಬಾರದು. ಈ ಪ್ರಕರಣದ ಕುರಿತು ತಪ್ಪಿಸ್ಥರ ವಿರುದ್ಧ ಪೊಲೀಸರು ಯಾವ ಪ್ರಕರಣ ದಾಖಲಿಸುತ್ತಾರೆ ಎಂದು ಅವರ ಜೊತೆ ಚರ್ಚೆ ಮಾಡುತ್ತೇನೆ ಅಂತ ತಿಳಿಸಿದ್ದಾರೆ. पनिशमेंट दिलाएंगे उसको. आपको भी मदद करता हूं मैं, और सीएम परिहार निधि में भी आपको मैं मदद करता हूं. ओके, ನಾನು ರೈಟಿಂಗ್ ದ ನಿಮ್ಗೆ ಲೆಟರ್ ಕಳಿಸ್ತೀನಿ ಇವತ್ತೆ. ಯಾವ ಪ್ರಮಾಣದ ಇಂಜುರಿ ಆಗಿದೆ, ಏನೇನಾಗಿದೆ ನನಗೆ ರಿಪ್ಲೈ ಮಾಡಬೇಕು. ಡಿಕ್ಟೋ ಆಸ್ ಇಟ್ ಈಸ್ ವಿತ್ ಎಲ್ಲ ರಿಪೋರ್ಟ್ ನನಗೆ ಜೆರಾಕ್ಸ್ ಕೊಡ್ಬೇಕು. ನನಗೆ ಒರಿಜಿನಲ್ ಯಾವಾಗಲೂ ಕೊಡೋದು ಬೇಡ.
ಕರ್ನಾಟಕ ರಾಜ್ಯದಾದ್ಯಂತ ಖಾಸಗಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗಳನ್ನು ಪ್ರತಿನಿಧಿಸುವ ಅಗ್ರ ಸಂಸ್ಥೆಯಾದ ಕ್ರೆಡೈ ಕರ್ನಾಟಕದ 3ನೇ ಗವರ್ನಿಂಗ್ ಕೌನ್ಸಿಲ್ ಸಭೆಯು ಬೀದರ್ ನಗರದಲ್ಲಿರುವ ವಾಲಿ ನಿವಾಸದಲ್ಲಿ ಜರುಗಿತು. ಕರ್ನಾಟಕದ ಕ್ರೆಡೈ ಅಧ್ಯಕ್ಷರಾದ ಭಾಸ್ಕರ್ ನಾಗೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಬೀದರ್ ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅನುಭವಿಸುತ್ತಿರುವ ಸಮಸ್ಯೆ ಹಾಗೂ ಅವುಗಳ ಪರಿಹಾರದ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆಯ ನಂತರ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಅಧ್ಯಕ್ಷ ಭಾಸ್ಕರ್ ನಾಗೇಂದ್ರಪ್ಪ ಅವರು, ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಈ 3ನೇ ಗವರ್ನಿಂಗ್ ಸಭೆ ಮಾಡಿದ್ದು ತುಂಬಾ ಖುಷಿಯಾಗಿದೆ. ಇಷ್ಟು ದಿನ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದ ಈ ಸಭೆಯನ್ನ ರಾಜ್ಯದ ನಾನಾ ಜಿಲ್ಲಾ ಕೇಂದ್ರಗಳಿಗೆ ವಿಸ್ತರಿಸಿ ಅಲ್ಲಿನ ಆಗುಹೋಗುಗಳನ್ನು ಚರ್ಚಿಸಲು ನಮ್ಮ ಸಂಸ್ಥೆ ಹೊರಟಿದೆ ಅಂತ ತಿಳಿಸಿದರು. ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಬಳಿ ಶನಿವಾರ ಬೆಳಗ್ಗೆ 8 ಗಂಟೆಗೆ ನೆರೆ ರಾಜ್ಯದಿಂದ ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ ವೇಳೆ ಖಚಿತ ಮಾಹಿತಿಯನ್ನು ಪಡೆದಂತಹ ಪೊಲೀಸರು 6.60 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯ ತಂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಬೀದರ್ ತಾಲೂಕಿನ ಮಗದಾಳ್ ಗ್ರಾಮದ ರಾಜ್ಕುಮಾರ್ ಹೂಗಾರ್ ಮತ್ತು ಸಂಜು ಹೂಗಾರ್ ಎನ್ನುವ ಸಹೋದರರು ಬಂಧಿತ ಆರೋಪಿಗಳಾಗಿದ್ದಾರೆ. ಬೀದರ್ ಜಿಲ್ಲೆಯ ಹುಲಸೂರು ಸಮೀಪದ ಭಾಲ್ಕಿ ತಾಲೂಕಿನ ವಾನ್ಸರ್ಖೇಡಾ ಗ್ರಾಮದ ಬಳಿ ಮಾಂಜ್ರಾ ನದಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದ್ದು, ಗ್ರಾಮಸ್ಥರಿಂದ ಹಿರಿಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಸ್ಥಳೀಯ ಪಿಎಸ್ ಅವರಿಗೆ ಅಕ್ರಮ ಮರಳು ಸಾಗಣೆ ಕುರಿತು ಗ್ರಾಮದ ರೈತರು ದೂರು ನೀಡಲು ಹೋದರೂ ಕೂಡ ದೂರು ಸ್ವೀಕರಿಸುತ್ತಿಲ್ಲ. ಸೂಕ್ತ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ರೈತರು ಭಾನುವಾರ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತ ನಾಗನಾಥ್ ಪಂಚಾಕ್ಷರಿ ಮಾತನಾಡಿ, ಕೆಲ ಅಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮದಿಂದ ಅಕ್ರಮ ಮರಳು ಸಾಗಣೆ ಕೊಂಚ ಮಟ್ಟಿಗೆ ಕಡಿವಾಣ ಬಿದ್ದರೆ ಸ್ಥಳೀಯ ಅಧಿಕಾರಿಗಳು ಮರಳು ದಂಧೆಕೋರರೊಂದಿಗೆ ಕೈ ಜೋಡಿಸಿದ್ರಿಂದ ಸರ್ಕಾರಕ್ಕೆ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿದೆ. ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಖಚಿತ ಮಾಹಿತಿ ನೀಡಿದರೂ ಕೂಡ ಕಾನೂನು ಕ್ರಮ ಜರುಗುತ್ತಿಲ್ಲ ಅಂತ ಸ್ಥಳೀಯರು ದೂರಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಣ ದಿನದ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನ ಆಯೋಜನೆಯ ಸಮಿತಿ ವತಿಯಿಂದ ಡಿಸೆಂಬರ್ 6ರಂದು ಪರಿನಿಬ್ಬಣ ದಿನ ಹಾಗೂ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಕಾರ್ಯಕ್ರಮದ ಹಿನ್ನೆಲೆ ಸಮಿತಿ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಮುಂಭಾಗದಲ್ಲಿ ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಲಾಯಿತು. ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಸಮಿತಿಯ ಅಧ್ಯಕ್ಷ ರಮೇಶ್ ಡಾಕುಳಗಿ, ಬಾಬಾ ಸಾಹೇಬರ 69ನೇ ಪರಿನಿಬ್ಬಣದ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಸಂಜೆ 5 ಗಂಟೆಗೆ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಬರುವ ಡಿಸೆಂಬರ್ 6ನೇ ತಾರೀಕು ವಿಶ್ವಜ್ಞಾನಿ ಮಹಾಮಾನವತಾವಾದಿ ಭಾರತ ಸಂವಿಧಾನ ಶಿಲ್ಪಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಹರಿಕಾರರಾಗಿರ್ತಕ್ಕಂಥ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನ ಅವತ್ತು ನಗರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಸಾಯಂಕಾಲ 5 ಗಂಟೆಗೆ ಬಹಿರಂಗ ಸಭೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತ ಸಮುದಾಯಗಳಿಗೆ ತನ್ನ ಇಡೀ ಜೀವನ ಪರ್ಯಂತ ಹೋರಾಟ ನಡೆಸಿ ಸಂವಿಧಾನದ ಮೂಲಕ ವಿಮೋಚನೆ ಮಾಡುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಕೇವಲ ದಲಿತ ಸಮುದಾಯಕ್ಕೆ ಸೀಮಿತ ಮಾಡುವಂಥ ಹುನ್ನಾರ ಈ ದೇಶದಲ್ಲಿ ನಡೀತಾ ಇದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರ ಅಂಬೇಡ್ಕರ್, ಎಲ್ಲರಿಗಾಗಿ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡಬೇಕು. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಅವತ್ತು ಭಾಲ್ಕಿ ತಾಲೂಕಿನ ಸುಮಾರು 8 ವಿಶೇಷ ಚೇತನ ಫಲಾನುಭವಿಗಳಿಗೆ SFC ಯೋಜನೆಯಡಿಯಲ್ಲಿ ಸೌರಶಕ್ತಿ ಚಾಲಿತ ಜೀವನೋಪಾಯ ಯಂತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ವಿತರಿಸಿದರು. ಚಿಪ್ಸ್ ಮಷೀನ್, ಮೆಣಸಿನಕಾಯಿ ಪುಡಿ ಮತ್ತು ಅಗರಬತ್ತಿ ತಯಾರಿಕಾ ಯಂತ್ರ, ರೊಟ್ಟಿ ಮಾಡುವ ಯಂತ್ರ, ಹೊಲಿಗೆ ಯಂತ್ರ ಸೇರಿದಂತೆ ವಿಭಿನ್ನ ಉದ್ಯಮ ಯಂತ್ರಗಳನ್ನು ಫಲಾನುಭವಿಗಳಿಗೆ ಒದಗಿಸಲಾಯಿತು. ಸರ್ಕಾರವು ವಿಶೇಷ ಚೇತನ ನಾಗರಿಕರಿಗೆ ಮನೆ ಮಟ್ಟದಲ್ಲಿ ಸ್ವಯಂ ಉದ್ಯೋಗ ಆರಂಭಿಸಿ ಆರ್ಥಿಕ ಸ್ವಾವಲಂಬಿಯಾಗಲು ಅಗತ್ಯ ಸಹಾಯವನ್ನು ಒದಗಿಸಲಿದೆ ಅಂತ ಅವರು ಸಚಿವರು ತಿಳಿಸಿದ್ದಾರೆ. KKRDB ಯೋಜನೆಯಡಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಹುಲಸೂರು ಪಟ್ಟಣದಲ್ಲಿ ಮೇಲ್ಮಟ್ಟದ ಜಲ ಸಂಗ್ರಹಗಾರ ಅಂದರೆ ಓವರ್ ಹೆಡ್ ಟ್ಯಾಂಕರ್ ಸ್ಥಾಪನೆಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ಶರಣು ಸಲ್ಗಾರ್ ಅವರಿಂದ ಗುದ್ದಲಿ ಪೂಜೆ ನಡೆಯಿತು. ಗುತ್ತಿಗೆದಾರರಿಗೆ ಕಾಮಗಾರಿ ವಿಳಂಬವಾಗಬಾರದು ಹಾಗೂ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಅಂತ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆಯನ್ನು ನೀಡಿದರು. ಕಾವಿಧಾರಿಗಳನ್ನ ಬಸವ ತಾಲಿಬಾನಿಗಳು ಎಂಬ ಕಾಡಸಿದ್ದೇಶ್ವರ ಶ್ರೀ ಹೇಳಿಕೆ ವಿಚಾರ ಬೀದರ್ನಲ್ಲಿ ಬಸವ ಗಂಗೋತ್ರಿ ಪೀಠದ ಜಗದ್ಗುರು ಚನ್ನಬಸವ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಕನ್ನೇರಿ ಶ್ರೀಗಳಿಗೆ ಸ್ವಾಮೀಜಿ ಆಗುವ ಯಾವ ಲಕ್ಷಣಗಳು ಹಾಗೂ ಅರ್ಹತೆ ಇಲ್ಲ ಮತ್ತು ಹೊಂದಿಲ್ಲ. ಅವರ ನಾಲ್ಗೆ ಹಾಗೂ ಹೃದಯ ಎರಡಕ್ಕೂ ಸಂಸ್ಕಾರ ಇಲ್ಲ. ಬಾಯಿ ಬಿಟ್ಟರೆ ಅಶ್ಲೀಲ ಪದಗಳು ಮತ್ತು ಬೈಗುಳೆ ಉದುರುತ್ತವೆ. ಅವರು ಕಾಡಸಿದ್ದೇಶ್ವರ ಪೀಠಕ್ಕೆ ಪೀಠಾಧ್ಯಕ್ಷರಾಗಿದ್ದೇ ಒಂದು ದುರಂತ. ಅವರು ಜನರು ಕಾಡು ಸಿದ್ದೇಶ್ವರ ಸ್ವಾಮಿಗೆ ಸ್ವಾಮೀಜಿ ಎನ್ನುತ್ತಿಲ್ಲ, ಕಾಡು ಪ್ರಾಣಿ ಎನ್ನುತ್ತಿದ್ದಾರೆ. ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಫೋಟೋ ಬರಲಿ ಎಂದು ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಯಾವುದೇ
ಪಕ್ಷವನ್ನ ಸಂತೋಷಪಡಿಸಲು ಈ ರೀತಿ ಟೀಕೆಗಳನ್ನ ಮಾಡುತ್ತಿದ್ದಾರೆ. ಕನ್ನೇರಿ ಮಠದ ಸ್ವಾಮೀಜಿ ತುಂಬಾ ಕೆಟ್ಟ ಪದಗಳನ್ನು ಈಗಾಗಲೇ ಬಳಸಿದ್ದಾರೆ. ಈ ಎಲ್ಲ ಬೈಗುಳಗಳನ್ನು ಕೇಳಿ ನಾವು ಸುಮ್ಮನೆ ಕೂತ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತದೆ ಅಂತ ತಿಳಿಸಿದ್ರು. ಕನ್ನೇರಿ ಮಠದ ಸ್ವಾಮಿಗೆ ಮೊದಲನೇದು ಹೇಳಬೇಕಂದ್ರೆ, ಆ ಸ್ವಾಮಿ ಆಗಲಿಕ್ಕೆ ಆತನಿಗೆ ಒಂದು ಯಾವ ಲಕ್ಷಣಗಳು ಇಲ್ಲ, ಅರ್ಹತೆಯೂ ಇಲ್ಲ. ಅವರು ನಾಲಿಗೆಗೆ ಸಂಸ್ಕಾರ ಇಲ್ಲ, ಅವರ ಹೃದಯಕ್ಕೆ ಸಂಸ್ಕಾರ ಇಲ್ಲ. ಬಾಯಿ ಬಿಟ್ಟರೆ ಬರೀ ಆ ಒಂದು ಅಶ್ಲೀಲ ಪದಗಳು ಮತ್ತು ಬೈಗಳೇ ಆ ಮಾತಿನ ಉದುರ್ತವೆ ಅವ್ರ ಬಾಯಿಯಿಂದ. ಅದಕ್ಕಾಗಿ ಮೊದಲು ಅವರು ಸ್ವಾಮಿ ಆಗಲಿಕ್ಕೆ ಯೋಗ್ಯ ಅಲ್ಲ. ಇನ್ನೊಂದು, ಅವನು ಲಿಂಗಾಯತ ಧರ್ಮದ ಅನುಯಾಯಿ ಆಗಿದ್ದರೂ ಕೂಡ ಕಾಡಸಿದ್ದೇಶ್ವರ ಶರಣರ ಒಂದು ಮಹಾಶರಣರ ಪೀಠಾಧ್ಯಕ್ಷರಾಗಿದ್ದೇ ಒಂದು ದುರಂತ. ಆ ಒಂದು ಕಾಡಸಿದ್ದೇಶ್ವರ ಶರಣರ ಪೀಠಕ್ಕೆ ಆಗಿರುವಂಥದ್ದು ಇಂತಹ ಒಂದು ಬಸವ ತತ್ವದ ಅನುಯಾಯಿಗಳನ್ನೇ ಟೀಕೆ ಮಾಡ್ತಕ್ಕಂಥದ್ದು, ನಿಂದೆ ಮಾಡ್ತಕ್ಕಂಥದ್ದು, ಇದು ಭಾಳ ಒಂದು ದುರಂತ. ಯಾಕೆ ನಮಗೇನು ಅನ್ನಿಸ್ತದೆ, ಆ ಕಾಡಸಿದ್ದೇಶ್ವರ ಸ್ವಾಮಿಗೆ ಎಲ್ಲರೂ ಕಾಡಸಿದ್ದೇಶ್ವರ ಸ್ವಾಮಿಗಳಂತ ಇಲ್ಲ, ಕಾಡು ಪ್ರಾಣಿ ಅಂತ ಕರೀತಾರೆ. ಇವಾಗಿದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.